ಪರ್ಸನ್, ವೆಲ್ಕಮ್ ಬ್ಯಾಕ್. ಇವತ್ತೊಂದು ಸ್ಪೆಷಲ್ ಡೇ. ಕಾರಲ್ಲಿ ಹೋಗ್ತಿದ್ದೆ, ಕ್ಯಾಬಲ್ಲಿ. ನಮ್ಮೊಟ್ಟಿಗೆ ಇವತ್ತು ಸಿನಿಸ್ಟಾ ಏಕೆ ಇದ್ದಾನೆ, ಅಕ್ಷಯ್. ಸೊ ಇವತ್ತಿನ ವ್ಲಾಗ್ ನಿಮಗೆ ಗಮ್ಮತ್ತಲ್ಲಿರ್ಬೋದು, ಎಂತಂತೇಳಿ ನಿಮಗೆ ಈಗ ಹೋದಾಗ ಗೊತ್ತಾಗ್ತದೆ. ಟೈಮ್ ಅರೌಂಡ್ 9:30, ಫ್ರೈಡೇ, ಡೇಟ್ 17th ಜುಲೈ 2026. ನಾನು 26 ವರ್ಷ ಆಯ್ತು ಇಬ್ಬರಿಗೆ. 26 ವರ್ಷ ಆಯಿತು. ಒಂದು ನಮ್ಮ ಗ್ಯಾಂಗಲ್ಲಿ ಒಂದು ಬಿಗ್ ಅಪ್ಡೇಟ್ ಇದೆ. ಗ್ಯಾಂಗ್ ಅಂತ ಹೇಳಿದ್ರೆ ನಮ್ಮ ಡ್ಯೂ, ನಾವು ಹೆಚ್ಚಾಗಿ ಡ್ಯೂ ಹೋಗೋದು ಅಷ್ಟೇ. ಗ್ರೂಪೆಲ್ಲ ಗ್ರೂಪ್ ಕಡಿಮೆ. ಹಾಗೆ ಇಲ್ಲೊಂದು ಬಿಗ್ ಅಪ್ಡೇಟ್ ಬರ್ತಾ ಉಂಟು ಇವತ್ತು. ಇವತ್ತಿನ ವಿಡಿಯೋದಲ್ಲಿ ಮಾತ್ರ ಇದು ಬಿಗ್ ಅಪ್ಡೇಟ್ ನಿಮಗೆಲ್ಲ. ನಿಯರ್ ಹೆಬ್ಬಾಳ ಹೋಗುವ ರೂಟಲ್ಲಿ ಹೋಗಬೇಕು. ಅಲ್ಲಿಗೆ ಈಗ ಡ್ರಾಪ್ ಮಾಡ್ತಾರೆ, ನಮ್ಮೊಟ್ಟಿಗೆ ಡ್ರೈವರ್ ಇದ್ದಾರೆ, ಅವರು ಕಾಲಲ್ಲಿದ್ದಾರೆ. ಬಟ್ ಇದು ಗಾಡಿದು ನಂಬರ್ ಕೂಡ ಕ್ರೇಜ್ ಉಂಟು, KA 69. ನೋಡುವ ಇನ್ನೀಗ ಅಲ್ಲಿ ಹೋಗಿ ಸಿಗ್ತೇನೆ. ಅಲ್ಲಿ ತನಕ ಎಂತ ಅಂತೇಳಿ ನೋಡುವ. ಇವತ್ತಿದ್ದು ಬೆಳಿಗ್ಗೆ ಅಪ್ಡೇಟ್ ಕೊಡಬೇಕಾ? ಇಷ್ಟು ದಿವಸ 1 ವೀಕ್ ವರ್ಕ್ ಫ್ರಮ್ ಹೋಮಲ್ಲಿದ್ದೆ. ಈ ಒಂದು ಸ್ಪೆಷಲ್ ಡೇಗೆ ನನಗೆ ಬರಬೇಕಂತೇಳಿ ಆಯಿತು. ಅಕ್ಷಯ್ ಹೇಳಿದ, ಈಗ ಒಂದು ಸ್ಪೆಷಲ್ ಮೂಮೆಂಟ್ ಉಂಟು, ನೀವು ಬರ್ತೀಯಾ ಕೇಳಿದ. ಸೀದಾ ಎದ್ದುಕೊಂಡು ಬಂದೆ ಬಸ್ಸೆಲ್ಲ. ಬೆಳಿಗ್ಗೆ ಬಂದು 5 ಗಂಟೆಗೆ ಪಿಕ್ ಮಾಡಿದ. ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಈಗ ಹೊರಟು ಬಂದಿದ್ದೇವೆ. ಇದು ಇವತ್ತಿನ ಒಂದು ಕ್ವಿಕ್ ರ್ಯಾಪ್. ಎಂತ ಸಾಯಂಕಾಲ ಬಸ್ ಬುಕ್ ಮಾಡಿ ನೈಟ್ ಹತ್ತಿದ್ದು ಬೆಳಿಗ್ಗೆ ಬಂದದ್ದು. ಇಂದು ಇವತ್ತಿಗೆ ಸಂಜೆ ಆಗ್ಬೇಕಾದ್ರೆ ಊರಲ್ಲಿ ಇರ್ತೇವೆ. ಬೆಂಗಳೂರು, ಮಂಗಳೂರು, ಕಲ್ಲಡ್ಕ, ಪುತ್ತೂರಿನಾಗೆ ಆಗ್ತದೆ. ಗೈಸ್, ನಾವು ಬಂದೆವು NAFS ಮೋಟರ್ಸ್ ಹತ್ರ. ಆಲ್ರೆಡಿ ಇಲ್ಲಿ ಇರ್ತದೆ. ಮೊನ್ನೆ ಬರಬೇಕಾದ್ರೆ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು, ಈಗೆಲ್ಲ ರೆಡಿ ಆಗಿದೆ. ಚೆನ್ನಾಗಿ ಬರಕ್ಕೆ ಓನರಿಗೆ ಕಾಲ್ ಮಾಡುವ, ಅದಾದ್ಮೇಲೆ ಹೇಳ್ತಾ ನೋಡುವ. ಎಂತ ಹೇಳಿ ಸ್ವಲ್ಪ ಬೇಗ ಇರ್ತೀರಲ್ಲ. ಮುಂದೆ ವಾಕಿಂಗ್ ಓಪನ್ ಇದ್ದ ಬೈಕರ್ಸ್ ಹೆವೆನ್ ಬಂದಿದ್ದೇವೆ. ಇಲ್ಲಿ ಹುಟ್ಟು ನೋಡಿ ಡುಕಟ್ಟಿ. ಮೊನ್ನೆ ಒಂದಿದ್ದದು, ಇಂದ 2 ಬೈಂದ. ಒಂದು V4 ಇದು V4, ಅದು V2. ಮೈ ಲವ್ Z900. ಆದರೆ ಇಲ್ಲಿ ಅದಕ್ಕಿಂತ ಸಹ ದೊಡ್ಡ ಬೀಸ್ಟ್ ಉಂಟು, KA 19 ಇದು, ವಿತ್ ಕಾರ್ಬನ್ ಫೇರೆನ್ಸ್ ಬೀಸ್ಟ್. ಆ್ಯಕ್ಚುಲಿ ಇಲ್ಲಿಯ ಓನರು ಮೋಜದ ಮೇನ್ ಡೀಲರ್ ಆಗಿದ್ದರು ಮೊದಲು. ವಿ ಆರ್ ಹಿಯರ್. ವೆಹಿಕಲಲ್ಲಿ ವಾಂಟ್ ನಾವು ಬೇಕಪ್ಪದು, ವೆಹಿಕಲ್ ನಾವು ಸೈಡಿನ ಪ್ಲರ್ ತಗೊಂಡ್ರು ಕೊಡೋದು. ಫೈನಲಿ ನಮ್ಮ ಗ್ಯಾಂಗಲ್ಲಿ ಫಸ್ಟ್ ಸೂಪರ್ ಬೈಕ್ ಇಳಿಸ್ತಾ ಇದ್ದಾರೆ ನಮ್ಮ AK ಸಿನಿಸ್ಟಾ AK. ಕಂಗ್ರ್ಯಾಚುಲೇಷನ್ ಮ್ಯಾನ್. ಥ್ಯಾಂಕ್ ಯು. ಅಣ್ಣ ಬರಲಿ, ಅಫಿಷಿಯಲ್ ಹ್ಯಾಂಡ್ ತಗೊಳ್ಳುವ. ಇದೆಲ್ಲ ಆಗಿ ಇನ್ನು ಸೆಟ್ ಆಗಬೇಕಷ್ಟೇ. ಅವರಿಗೆ ಜಾಕೆಟ್, ಹೆಲ್ಮೆಟ್ ಎಲ್ಲ ತಗೊಂಡಿದ್ದಾನೆ. HJS ಇದು ಹೆಲ್ಮೆಟ್ ಸೆಟ್ ಉಂಟು, ಅದರಲ್ಲಿ ಉಂಟು, ಅಲ್ಲಿ ಉಂಟು ನೋಡು. ಇದು HJC ಹೆಲ್ಮೆಟ್. ಇದರ ಕಾಸ್ಟ್ ಎಷ್ಟು ಅಂತೇಳಿ ನೀವು ಕಮೆಂಟ್ ಮಾಡಿ ಕಾಸ್ಟ್ ಎಷ್ಟು ಅಂತ. ಅದಾದಮೇಲೆ ಇದು ಡುಕ್ಯಾಟಿ, ಒಳ್ಳೆದುಂಟು ಗಾಡೀಸ್. ಎಲ್ಲೆಲ್ಲಿ ಲವ್ ಮಾಡೋದ್ರಲ್ಲಿ ಮಿಷಿನ್ಸ್ನ ಮೇಲೆ ಲವ್ ಮಾಡಿದರೆ ತುಂಬ ಬೆನಿಫಿಟ್ ಉಂಟು. ಯೂಶಲಿ ಎಲ್ಲ ಹುಡುಗರಿಗೆ ಡ್ರೀಮ್ ಇರೋದು ಒಂದು ಒಳ್ಳೆ ಲವ್ ಸೆಟ್ ಆಗಬೇಕಂತ ಹೇಳಿ. ಅದಕ್ಕಿಂತ ಸಹ ಹೈ ಲೆವೆಲ್ ಸ್ಟ್ಯಾಂಡರ್ಡ್ ಇರೋವರಿಗೆ ಒಂದು ಒಳ್ಳೆ ಬೈಕ್ ಸೆಟ್ ಆಗಬೇಕಂತೇಳಿ ಆಸೆ ಇರ್ತದೆ. ಒಂದು ಒಳ್ಳೆ ಬೈಕ್ ಇದ್ದು ಒಂದು ಒಳ್ಳೆ ಗರ್ಲ್ ಫ್ರೆಂಡ್ ಇದ್ದರೆ ಲೈಫು ಒಂಥರ ಎಂತ ಹೇಳೋದು, ಒಳ್ಳೆ ವೈಬು. ಹಾಗೆ ಬೈ ಏಜ್ ಆಫ್ 30 ಇದೆಲ್ಲ ಸೆಟ್ ಆಗಿದ್ದರೆ ಮತ್ತೆ ಸಹ ಒಳ್ಳೆಯದಾಗ್ತದೆ. ಎಂತ ಹೇಳ್ತೆ ಅಲ್ಲ? ಈ ಫೋಟೋ ಸ್ಟೋರಿ ಹಾಕಿ ಸ್ಟೋರಿ ಹಾಕಿ ಬರ್ನ್ ಆದವರಿಗೆ ಈಗ ರಿಯಲ್ ಸ್ಟೋರಿ ಬರ್ತದೆ. ಇದು ಆಕ್ಚುಲ್ ಬೈಕು. ಒಂದು ರೆಕಾರ್ಡ್ ಮಾಡಿದ್ದಾರೆ ನೋಡಿ ಹೇಗಿದೆ ಆಕ್ಚುಲ್ ಫೋಟೋ. ChatGPTಗೆ ಇದನ್ನು ಫೇಡ್ ಮಾಡಿದ್ದು, ರಿಪ್ಲೇಸ್ ಅಂತ ಒಂದೇ ಕಮೆಂಟ್ ಹಾಕಿದ್ದು, ಈ ಫೋಟೋ ಬಂದಿದೆ. ಔಟ್ಪುಟ್ ಜನರನ್ನು ಮಂಗ ಮಾಡಲಿಕ್ಕೆ ಎಷ್ಟು ಸುಲಭ ಅಲ್ಲ. ಬೇಜಾರಾಯ್ತು, ತುಂಬ ಜನ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಿ, ಬೇಜಾರಾಯ್ತು. ಹೌದು, ಆ ಬೇಜಾರಿಂದ ಒಂದು ಗಾಡಿ ಬಂತು ಈಗ. ಅದಕ್ಕೆ ಒಂದು ತೆಗೆಯೋದು ಅಷ್ಟೇ. ಇದು ಗಾಡಿ ಗಮ್ಮತ್ತುಂಟು. ಫೋನ್ ಮಾಡಿದ್ದ, ಹೀಗೆ ಹೋಗ್ತಾ ಇದ್ದಾರೆ ನೋಡಲಿಕ್ಕೆ, ಬರ್ತೀಯ ಕೇಳಿದ. ಸೀದಾ ಹೊರಟೆ, ಬಂದೆವು, ನೋಡಿದೆವು, ಬೈಕ್ ಫಿಕ್ಸ್ ಆಯಿತು, ತಗೊಂಡು ಅಡ್ವಾನ್ಸ್ ಪೇ ಮಾಡಿದ್ದು. ಇವತ್ತು ಬಂದಿದ್ದೇವೆ, ಜಸ್ಟ್ ವಿದಿನ್ ಒನ್ ವೀಕ್ ಟೈಮಲ್ಲಿ ಬಂದಿದ್ದೇವೆ. ಬಿಕಾಸ್ ಇಲ್ಲಿ ಸೇಲಿಂಗ್ ಕೂಡ ಅಷ್ಟು ಸ್ಪೀಡಲ್ಲಿ ಮಾಡ್ತಿದ್ದಾರೆ. ಹಬ್ಬ ಬಂದರೆ ಒಂದು ಗಾಡಿ ಮ್ಯಾಕ್ಸ್ ಟು ಮ್ಯಾಕ್ಸ್ 1 to 2 ವೀಕ್ ಅಷ್ಟೇ ಇರ್ತದೆ ಇಲ್ಲಿ.
ನಿಮಗೆ ಬೇಕಿದ್ದರೆ ಇಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ಸ್ಟಾಗ್ರಾಮ್ ಐ ಡಿಯನ್ನು ನಾನು ಹಾಕಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ. ಒಳ್ಳೊಳ್ಳೆ ಕ್ರೇಜಿ ಬೈಕ್ಸ್ ಉಂಟು. ಬಟ್ ಇಲ್ಲಿಂದ ಒಂದು ವಿಶೇಷ ಅಂತ ಹೇಳಿದರೆ ಎಲ್ಲ KA ಗಾಡೀಸ್. ರೇರಾಗಿ ಒಂದು ಹೊರಗಿನ ಗಾಡಿ ಬರ್ತದೆ, ಅದು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂತ ಹೇಳಿದರೆ 1 ರಿಂದ 2 ಸಿಗ್ಬೋದು ಅಷ್ಟೇ. ಅದು ಬಿಟ್ಟೆಲ್ಲ KA ಗಾಡಿ. ಈವನ್ ಎಷ್ಟು ಒಂದು ಬಿಲೋ 10,000 ರನ್ ಆದ ಗಾಡಿಗಳೇ ಇರೋದು ಆಲ್ಮೋಸ್ಟ್ ಎಲ್ಲ ಉಂಟು. ಕ್ರೇಜಿ ಗಾಡಿಗಳು. ಅದರಲ್ಲಿ ಸಹ ಕೆಲವೆಲ್ಲ ಒಳ್ಳೆ ನಂಬರ್ಸ್ ಇರೋದು, 9697 ಫ್ಯಾನ್ಸಿ ನಂಬರ್ಸ್. ಆಗದಿಂದ ಇದನ್ನು ಮಾತ್ರ ಕ್ರೇಜಿ ಉಂಟು ನನಗೆ. ಸಿಂಗಲ್ ಸ್ವಿಂಗರ್ ಇದು. ಹುಡುಗಿಯರನ್ನು ನೋಡುವಾಗ ಸಹ ಇಷ್ಟು ಅಟ್ರಾಕ್ಟ್ ಆಗೋದಿಲ್ಲ, ಬೈಕನ್ನು ನೋಡುವಾಗ ಮೇಲಿಂದ ಕೆಳಗೆ. ಹಾಂ, ಅದರ ಫೇರಿಂಗ್ಸ್, ಕಾರ್ಬನ್ ಫೇರಿಂಗ್ಸ್ ಅಲ್ಟ್ರಾ. ನೋಡುವ ನಾವು ಯಾವಾಗ ತೆಗೆಯೋದು ಅಂತ ನೋಡುವ. ಬೈ ಏಜ್ ಆಫ್ 30 ಒಂದು ಕಾರ್, ಒಂದು ಬೈಕ್, ಒಂದು ಗರ್ಲ್, ಒಂದು ಫ್ಯಾಮಿಲಿ ಸೆಟ್ ಆದರೆ ಮತ್ತೊಂದೆರಡು ಮಕ್ಕಳು. ಅದು ಫಸ್ಟ್ ಇಷ್ಟು ಸೆಟ್ ಆಗಬೇಕಾದ್ರೆ ಜೀವ ಹರಿದೋಗ್ತದೆ. ಇದನ್ನು ತಗೊಂಡು ನಾವು ಡೈರೆಕ್ಟ್ ಮಂಗಳೂರಿಗೆ. ಗೈಸ್, ನಾವೀಗ ಒಂದು ಶೆಲ್ಲಲ್ಲಿ V-Power ಹಾಕಿದ್ದೇವೆ. V-Power ಒಂದು ಅಡ್ವಾಂಟೇಜ್ ಅಂತ ಹೇಳಿದರೆ 10% ಎಥನಾಲ್ ಅಂತೆ. ಸೊ ಹಾಗಾಗಿ ಶೆಲ್ಲಲ್ಲಿ ಹಾಕಿದ್ದೇವೆ. ನೋಡ್ಬೋದು ಮಳೆ ಬರ್ತಾ ಉಂಟು, ವೆದರ್ ಸೈಕ್ ಉಂಟು. CBR 650R ಆನ್ ರೋಡ್. ಸೊ ಇದರದ್ದೊಂದು ಡೀಟೇಲ್ಡ್ ಆಗಿ ನಾವು ನೆಕ್ಸ್ಟ್ ಬೆಂಗಳೂರಲ್ಲಿ ರಿವ್ಯೂ ಮಾಡುವ ಹೇಗಾಗ್ತದೆ ಅಂತೇಳಿ. ಆ್ಯಕ್ಚುಲಿ ಈಗ ಬಿಡ್ತಾ ಇದ್ದೇವೆ. ಈಗ ಬಿಡ್ತಾ ಇರುವಂಥದ್ದು ಅರೌಂಡ್ ರೇಂಜ್ 100 km/h ಅಲ್ಲಿ ಬಿಡ್ತಾ ಇದ್ದೇವೆ. 6th ಗೇರಲ್ಲಿ ಅಷ್ಟು ಸ್ಮೂತಲ್ಲಿ ಹೋಗ್ತಾ ಉಂಟು, ಗೊತ್ತಾಗ್ತಾ ಇಲ್ಲ. ಅದಾದಮೇಲೆ ಇನ್ನು ಟಾಪ್ ಎಂಡೆಲ್ಲ ಹೊಡಿಬೇಕಂತ ಹೇಳಿದರೆ ಪ್ರಾಪರಾಗಿ ಗೇರ್ಸ್ ಹಾಕಬೇಕು. ಗೇರ್ಸ್ ಹಾಕಲಿಲ್ಲ ಇವತ್ತು. ಸ್ಟೀಲ್ ಉಂಡೆ ಬೇಕು. ಹೌದು, ಸ್ಟೀಲ್ ಉಂಡೆ ಬೇಕು. ಬಿಕಾಸ್ ಈಗ ಪ್ರಾಪರಾಗಿ ನಾವು ಟೆಸ್ಟ್ ಮಾಡಲಿಲ್ಲ. ಬಿಕಾಸ್ ಇದು ಇನ್ನೂ ಸಹ ನಮ್ಮ ಹ್ಯಾಂಡಿಗೆ ಮ್ಯಾಚ್ ಆಗಬೇಕು. ಮ್ಯಾಚ್ ಆದಮೇಲೆ ಆಟ ಆಡಿಸ್ತೇವೆ. ಮೇನ್ ಆಟಗಾರರು ಇಲ್ಲಿದ್ದಾರೆ. ಫ್ರಂಟಿಂದ ಡುಕ್ಯಾಟಿ, ಸೈಡಿಂದ ಹೋಂಡಾ. हमारा पास है CBR 650R. It's all about Honda Big Wing. ಕಲ್ಲು ಕ್ಲಾಸ್ ಮಾರ. ಹಾಂ, ಹೊಟ್ಟೆ ಆತ ಇಲ್ಲಲ್ಲ ಎಂತ ಹಾಂ ಬರಕ. ಹಾಂ,
ಆಫ್ಟರ್ ಲಾಂಗ್ ಸ್ಟ್ರೆಚ್ ನಾವೀಗ ಶಿರಾಡಿ ಘಾಟಿಯಲ್ಲಿ ಒಂದು ಬ್ರೇಕ್ ಕೊಟ್ಟಿದ್ದೇವೆ. ಬ್ರೇಕ್ ಹೇಗುಂಟಂತ ಹೇಳಿದರೆ, ಹಿಂದೆ ಫುಲ್ ಫಾಗ್ ಬಂದಿದೆ, ಮಿಸ್ಟಲ್ಲಿ ಫುಲ್ ಕವರ್ ಆಗಿದೆ. ಬ್ಯಾಕ್ ಸೈಡ್ ವ್ಯೂ ನೋಡ್ಬೋದು ನೀವು. ನಮ್ಮ ಬೈಕ್ ಇಲ್ಲಿ ಉಂಟು. ಸೊ ಪ್ರೊಬಬ್ಲಿ ಟೈಮ್ ಎಷ್ಟಾಯಿತು ಗೊತ್ತಿಲ್ಲ. ಇನ್ನೊಂದು ರೀಚ್ ಆಗಲಿಕ್ಕೆ 1.5 hour ಬೇಕು ನಮಗೆ ಇಲ್ಲಿಂದ. ಸೊ ಟೈಮ್ ಎಷ್ಟು ಬಾಯ್? 7:11ಕ್ಕೆ ನಾವೀಗ ಇಲ್ಲಿದ್ದೇವೆ ಶಿರಾಡಿ ವ್ಯೂ ಹತ್ರ. ಭಾರಿ ಒಳ್ಳೆ ವ್ಯೂ ಸಿಕ್ಕಿತ್ತು. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ಇವತ್ತು ಎಲ್ಲ ವೆದರಲ್ಲಿ ಸಹ ರೈಡ್ ಮಾಡಿಕೊಂಡು ಬಂದಿದ್ದೇವೆ. ಬೆಸ್ಟ್ ಇತ್ತು. ಹಾಂ, ಬಿಸಿಲು, ಮಳೆ, ಮೋಡ ಇರುವಂಥ ವಾತಾವರಣ ಎಲ್ಲ. ಮತ್ತೆ ಬೆಳಿಗ್ಗೆ ಚಳಿ ಸಹ ಇತ್ತು ನಾನು ರೀಚ್ ಆಗಬೇಕಾದ್ರೆ. ಸರಿ ಆಯ್ತಲ್ಲ, ಬೆಳಿಗ್ಗೆ ಚಳಿ. ಬೈಕ್ ನೋಡಿ. ಹಾಂ, ಇದರ ಬಿಟ್ಟು ಅದು ಸಹ ಅನ್ಸುತ್ತು ಈಗ. ಅದೇ